ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರಚಿನ್ 321. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಬೆಳಗಿನ ತಿಂಡಿಗೆ ನಾನು ವಾಂಗಿಭಾತ್ನ ಮಾಡ್ಕೊತಾ ಇದ್ದೀನಿ. ವಾಂಗಿಭಾತ್ಗೆ ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊತಾ ಒಂದು ಕಡೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ. ಹಾಗೆಯೇ ಕಟ್ ಮಾಡಿರೋ ಬದನೆಕಾಯಿ, ಈರುಳ್ಳಿ, ಟೊಮೊಟೊ ಕೂಡ ಹಾಕಿ ರೆಡಿ ಮಾಡಿಟ್ಕೊಂಡು, ಹಾಗೆಯೇ ಬಾಣಲಿಗೆ ಕೂಡ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊಂಡೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಸಾಸಿವೆಯನ್ನು ಸೇರಿಸಿ, ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಕೂಡ ಕಡಲೆಬೇಳೆ ಇರಲೇಬೇಕಲ್ವಾ, ಕಡಲೆಬೇಳೆ ಹಾಗೆ ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತ, ಹಾಗೆಯೇ ಸ್ವಲ್ಪ ಅದನ್ನು ಬಾಡೋಕ್ಕೆ ಬಿಟ್ಬಿಡೋಣ. ಆದಮೇಲೆ ನಂತರ ನಾವು ಕಟ್ ಮಾಡಿಟ್ಟಿರೋ ಈರುಳ್ಳಿ ಕೂಡ ಹಾಕ್ಕೊಂತ ಅದನ್ನು ಸ್ವಲ್ಪ ಮಗ್ಗಕ್ಕೆ ಬಿಟ್ಬಿಟ್ಟು, ಆಮೇಲೆ ಸ್ವಲ್ಪ ಕಟ್ ಮಾಡಿರೋ ಟೊಮೊಟೊ ಕೂಡ ಅದಕ್ಕೆ ಹಾಕಿ ಸ್ವಲ್ಪ ಎಲ್ಲ ಚೆನ್ನಾಗಿ ಅದನ್ನು ಮಗ್ಸಿ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಅದನ್ನು ಬಾಡಕ್ಕೆ ಬಿಟ್ಬಿಟ್ಟು ಚೆನ್ನಾಗಿದಾದ ನಂತರ ನಾವು ಏನು ಮಾಡೋಣ, ನೆಕ್ಸ್ಟ್ ನಾವು ಕಟ್ ಮಾಡಿ ಇಟ್ಟಿರೋ ಅಂಥ ಬದನೆಕಾಯಿ ಐತಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬಾಡಕ್ಕೆ ಬಿಟ್ಬಿಡೋಣ. ಫುಲ್ಲು ಸ್ಮಾಶ್ ಆಗಬೇಕು, ಅದನ್ನು ಸಾಫ್ಟಾಗಿ ಆಗಬೇಕು. ಆ ರೀತಿ ಆದ ನಂತರ ಒಂದು ಪ್ಲೇಟ್ ತೊಗೊಂಡು ಅದ್ರ ಮೇಲೆ ಮುಚ್ಚಿಬಿಟ್ರೆ ಫುಲ್ಲು ಮೆತ್ತಗಾಗುತ್ತೆ. ಆಗ ಆಲ್ಮೋಸ್ಟ್ ನಮ್ಗೆ ಗೊಜ್ಜು ಆಗಂದಿಲ್ಲ ಲೆಕ್ಕ ಅಂತ ಅಂದ್ಕೊತೀನಿ. ಆಗ ನಂತರ ಸ್ವಲ್ಪ ಆಮೇಲೆ ಕೂಡ ಉಪ್ಪು ಹಾಕ್ಕೊಬೇಕು. ಆಮೇಲೆ MTR ವಾಂಗಿಭಾತ್ ಪೌಡರನ್ನು ಬಳಸ್ತಾ ಇದ್ದೀನಿ ಇಲ್ಲಿ ನಾನು. ಅದನ್ನು ಕೂಡ ಹಾಕ್ಕೊತ ಗೊಜ್ಜನ್ನ ರೆಡಿ ಮಾಡಿಕೊಂಡೆ. ಆಮೇಲೆ ನಮ್ಮ ಮನೆಯವರು ತಿಂಡಿ ಕೂಡ ತಗೊಂಡೋದ್ರು. ನನ್ನ ಚಿಕ್ಕ ಮಗ ಕೂಡ ತಿಂಡಿ ತಗೊಂಡೋದ. ಮಕ್ಕಳು ಎಲ್ಲರಿಗೂ ಹೋದ ನಂತರ ಮತ್ತೆ ನನ್ನ ಮನೆ ಕೆಲಸ ಎಲ್ಲ ಮಾಡ್ಕೊಂಡು, ಶುಕ್ರವಾರ ಬ್ಲಾಗ್ ಇದು. ಶುಕ್ರವಾರ ಅದರಿಂದ ಎಲ್ಲ ಕ್ಲೀನ್ ಮಾಡ್ಕೊತ, ಕಸ ಗುಡಿಸ್ಕೊಂಡು, ಎಲ್ಲ ಒರೆಸ್ಕೊಂಡು ಎಲ್ಲ ಮಾಡ್ಕೊತ, ಹಾಗೇನೂ ಕೂಡ ನಾನು ಫ್ರೆಶ್ ಅಪ್ ಕೂಡ ಆದೆ. ಫ್ರೆಶ್ ಅಪ್ ಆದ ನಂತರ ಮತ್ತೆ ನಾನು ಶುಕ್ರವಾರ ಅಲ್ವಾ ಅಂತ ಹೇಳಿದ್ನಲ್ಲ, ಹಾಗೆಯೇ ದೇವ್ರ ಪೂಜೆ ಕೂಡ ರೆಡಿ ಮಾಡ್ಕೊಂಡು, ಆ ದೇವ್ರ ಪೂಜೆ ಕೂಡ ಮಾಡ್ಕೊತ, ಈಗ ಮಾಡಿದ್ದೀನಿ ನಾನು ದೇವ್ರ ಪೂಜೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ದೇವ್ರ ಪೂಜೆ ಆದ ನಂತರ ನಂದು ಕೂಡ ತಿಂಡಿ